ಈ ಮುಖಪುಟದಲ್ಲೇ ಕಾಣುತ್ತೆ ಗಾಂಧೀಜಿಯವರು 24 ವರ್ಷದಲ್ಲಿದ್ದಾಗ ಅವ್ರದ್ದೊಂದು ಫೋಟೋ, ಆಮೇಲೆ ಅವರು ಗಾಂಧೀಜಿಯವರ ಓಲ್ಡ್ ಏಜ್ ಫೋಟೋ ಎರಡೂ ಇದರಲ್ಲಿ ಕಾಣುತ್ತೆ. ಇದು ಗಾಂಧೀಜಿಯವರು ಸೌತ್ ಆಫ್ರಿಕಾದಲ್ಲಿ 24 ವರ್ಷ ಇದ್ದು ಅಲ್ಲಿಂದ ಬರ್ತಾರೆ ವಾಪಸ್ ಭಾರತಕ್ಕೆ ಇಲ್ಲಿಗೆ. ಆ ಸಂದರ್ಭದಲ್ಲಿ ಸೌತ್ ಆಫ್ರಿಕಾದಲ್ಲಿ ಏನೆಲ್ಲ ಸಮಸ್ಯೆ ಆಗಿತ್ತು ಅವ್ರಿಗೆ, ಡರ್ಬನಲ್ಲಿ ಆದ ಅವಮಾನ, ಅವ್ರನ್ನ ರೈಲಿಂದ ಕಪ್ಪು ವರ್ಣೀಯ ಅಂತ ಹೇಳಿ ಆಚೆ ತಳ್ಳಿದ್ದು, ಈ ಎಲ್ಲ ವಿಚಾರಗಳನ್ನ ಈ ಬಿಂಬಿಸುವಂತಹ ಕಾಯಿನ್ ಇದು. 100 ರೂಪಾಯಿದು ಒಂದು ಕಾಯಿನು, ನೆನಪಿನ ಸ್ಮರಣಾರ್ಥವಾಗಿ ಬಿಡುಗಡೆ ಮಾಡಿದ್ದಾರೆ. ಅದೇ ರೀತಿ 10 ರೂಪಾಯಿ ಕಾಯಿನ್ ಇದು. 100 ರೂಪಾಯಿದು ಬೆಳ್ಳಿದು. ಇದು 10 rupees ಬೈ ಮೆಟಲ್ ಕಾಯಿನ್. ಮೆಟಲ್ ಬೈ ಮೆಟಲ್ ಕಾಯಿನ್ 10 ರೂಪಾಯಿದು. ಇದನ್ನ ಇವಾಗಲೂ ಚಲಾವಣೆಯಲ್ಲಿದೆ ಈ 10 ರೂಪಾಯಿ ಕಾಯಿನು. ಇದು 100 ರೂಪಾಯಿ ಬೆಳ್ಳಿ ಕಾಯಿನ್ ಸ್ಮರಣಾರ್ಥವಾಗಿ ಇದನ್ನ ಬಿಡುಗಡೆ ಮಾಡಿದ್ದಾರೆ. ಯಾರು ಕಾಯಿನ್ ಕಲೆಕ್ಟ್ ಮಾಡ್ತಾರೆ ಅಥವಾ ನಮ್ಮ ಸರ್ಕಾರ ಸ್ಮರಣೆಯನ್ನ ನೆನಪಿಸ್ಕೊಳ್ಳೋ ಸಂದರ್ಭದಲ್ಲಿ ಇದನ್ನ ಬಿಡುಗಡೆ ಮಾಡಿದೆ. ಆ ಸಂದರ್ಭದಲ್ಲಿ ಯಾರಿಗೆ ಬೇಕಿರುತ್ತೆ ಅವ್ರಿಗೆ ಸಪ್ಲೈ ಮಾಡುತ್ತೆ. ಕೆಲವು ಸರ್ಟನ್ ಪೀರಿಯಡ್ ಆದಮೇಲೆ ಸರ್ಕಾರದಿಂದ ಸಿಕ್ಕಲ್ಲ. ಇಂತಹ ಹೇಳಿ ಕಾಯಿನ್ ಮಾರಾಟಗಾರರು ಇರ್ತಾರೆ, ಅವರು ಸರ್ಕಾರದಿಂದ ಲೈಸೆನ್ಸ್ ತೊಗೊಂಡಿರ್ತಾರೆ ಅದನ್ನು ಮಾರಾಟ ಮಾಡಲಿಕ್ಕೆ. ಅವರು ಸರ್ಕಾರದ ವತಿಯಿಂದ ತರಿಸಿ ಕೊಡ್ತಾರೆ. ಆ ರೀತಿ ಒಂದು ವಿಶೇಷವಾದ ಕಾಯಿನ್ ಇದು. ಇಲ್ಲಿ ನಾವು ನೋಡ್ಬೋದು ಗಾಂಧೀಜಿಯ ಯಂಗ್ ಫೋಟೋ ಮತ್ತು ಏಜ್ ಆದ ಫೋಟೋ, ಎರಡೂ ಫೋಟೋಗಳು ಈ ಎರಡೂ ಕಾಯಿನಲ್ಲಿ ನಮಗೆ ಕಾಣಕ್ಕೆ ಸಿಗುತ್ತೆ. 10 ರೂಪೀಸ್ ಕಾಯಿನಲ್ಲಿ, ಮತ್ತು ಇಲ್ಲಿ 100 ರೂಪೀಸ್ ಕಾಯಿನು. ಇದು ಬೆಳ್ಳಿದ ಕಾಯಿನು, ವಿಶೇಷವಾದ ಕಾಯಿನ್ ಇದು. ಸರ್ಕಾರ ವಿಶೇಷ ಸಂದರ್ಭಗಳಲ್ಲಿ ಈ ಕಾಯಿನನ್ನು ಬಿಡುಗಡೆ ಮಾಡುತ್ತೆ. ಇಲ್ಲಿ ನಾವು ಕಾಣ್ತಾ ಇದ್ವಿ, ಇಲ್ಲಿ ನೋಡಿ ಕಾಯಿನ್ ಸುತ್ತ ಒಂದು ಫ್ರೇಮ್ ಮಾಡಿದ್ದಾರೆ. ಆ ಫ್ರೇಮ್ನಲ್ಲಿ ಗಾಂಧೀಜಿಯವರು ಟ್ರೈನಿಂದ ಬಿಳಿಯರು ಅವ್ರನ್ನ ತೆಗೆದು ರೈಲ್ವೆ ಬೋಗಿಯಿಂದ ತೆಗೆದು ಆಚೆ ಎಸ್ತಿದ್ದಾರೆ. ಗಾಂಧೀಜಿಯವ್ರ ನೆಲದಲ್ಲಿ ಬಿದ್ದಿರೋವಂಥ ದೃಶ್ಯವನ್ನು ನಾವಿಲ್ಲಿ ನೋಡಬಹುದು. ಇಲ್ಲಿ ಒಬ್ಬ ಬ್ರಿಟಿಷ್ ಅಧಿಕಾರಿ ಸಹ ನಿಂತಿದ್ದಾನೆ. ಅಂದರೆ ಅವತ್ತಿನ ಕಾಲಕ್ಕೆ ವರ್ಣ ಭೇದ ನೀತಿಯನ್ನು ವಿರೋಧಿಸಿ ಬ್ರಿಟಿಷರ ವಿರುದ್ಧ ಅವರ 24 ಏಜ್ನಲ್ಲೇ ಅವರ ಒಂದು ಪ್ರತಿಭಟನೆಯನ್ನು ದಾಖಲಿಸಿದ ಧೀಮಂತ ಒಂದು ವ್ಯಕ್ತಿತ್ವ ಗಾಂಧೀಜಿಯವರದು. ಇವತ್ತು ಗಾಂಧೀಜಿಯವರು ಇವತ್ತಿಗೂ ವಿಶ್ವ ಮಾನವನಾಗಿ ವಿಶ್ವವಿಖ್ಯಾತರಾಗಿ ವಿಶ್ವದ ಎಲ್ಲ ಜನರು ಇವ್ರನ್ನ ಯಾಕೆ ನೆನೆಸ್ಕೋತಾರೆ ಅಂತಂದರೆ, ಅವರು ಭಾರತೀಯರಾಗಿ ಮಾತ್ರ ಅಲ್ಲ, ಸೌತ್ ಆಫ್ರಿಕಾದಲ್ಲಿ ವರ್ಣಭೇದ ನೀತಿಯನ್ನು ಅವರು ವಿರೋಧಿಸಿದ್ರು. ಸೌತ್ ಆಫ್ರಿಕಾದ ಜನರ ನಡುವೆ ನಡೀತಿದ್ದ ಅಲ್ಲಿ ಭಾರತೀಯರು ಇದ್ದರು, ಏನು ಅಲ್ಲಿನ ಅಧಿಕಾರಸ್ಥರು ಅವ್ರನ್ನ ಯಾವ ರೀತಿ ಕಪ್ಪು ವರ್ಣಿಯನ್ನು ನಡೆಸ್ಕೊಳ್ತಿದ್ರು ಅದನ್ನು ಗಾಂಧೀಜಿ ತಮ್ಮ ಸಣ್ಣ ವಯಸ್ಸಿಗೆ ಪ್ರತಿಭಟನೆ ಮಾಡಿ ಜಗತ್ತಿನ ಕಣ್ಣು ತೆರೆಸಿದ್ರು. ಗಾಂಧೀಜಿಯವರನ್ನು ಪ್ರತಿ ವರ್ಷ ಅವರ ಜಯಂತಿ ದಿವಸ ನೆನೆಸ್ಕೋತೀವಿ. ಆದರೆ ಅವರ ತತ್ವ ವಿಚಾರಗಳನ್ನ ಮತ್ತೆ ಮತ್ತೆ ಅವಲೋಕನ ಮಾಡೋ ಅಂಥ ಮನಸ್ಥಿತಿ ಎಲ್ಲರಿಗೂ, ಯುವಕರಿಗೆ, ಭಾರತವನ್ನು ಕಟ್ಟಬೇಕಾಗಿರುವಂಥ ಯುವಕರಿಗೆ ಬರಬೇಕಾಗಿದೆ. ಇದು ಗಾಂಧೀಜಿಯವರ 150ನೇ ವರ್ಷಕ್ಕೆ ಮಾಡಿರುವಂಥ ಕಾಯಿನ್ ಇದು. ಹೌದು. ಯಾವ ರೀತಿ ಇದು ಬೆಳ್ಳಿ ಕಾಯಿನು? ಎಷ್ಟು ಗ್ರಾಮ್ ಇದೆ ಇದು? ಇದು 40 ಗ್ರಾಮ್ಸ್ ಇರುತ್ತೆ, ಮತ್ತು ಪ್ಯೂರ್ ಬೆಳ್ಳಿ 999 ಸಿಲ್ವರ್. ಇಲ್ಲಿ ನಾವು ನೋಡ್ಬೋದು ಇದೊಂದು ವಿಶೇಷವಾದ ಬೆಳ್ಳಿ ಕಾಯಿನ್, ಪ್ಯೂರ್ ಬೆಳ್ಳಿಯಲ್ಲಿ ಮಾಡಿರುವಂಥ ಕಾಯಿನು. ಇದು ಗಾಂಧೀಜಿಯವರ 150ನೇ ಜಯಂತಿಗೆ ಇದು ಬಿಡುಗಡೆ ಆಗಿರುವಂಥ ಕಾಯಿನ್ ಇದು. ಇಂತಹ ಕಾಯಿನ್ಗಳನ್ನ ಜನರು ಭಾರತ ಸರ್ಕಾರ ಬಿಡುಗಡೆ ಮಾಡಿದಾಗ ಸಂಗ್ರಹಿಸಲಿಕ್ಕೆ ಅವರು ತಗೋಬಹುದು ಸರ್ಕಾರದಿಂದ. ಆದರೆ ಇವು ಚಲಾವಣೆಯಲ್ಲಿರಲ್ಲ, ಸ್ಮರಣಾರ್ಥವಾಗಿ ಬಿಡುಗಡೆ ಮಾಡುವಂತಹ ಕಾಯಿನ್ಗಳು. ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಯಾರ ಹೆಸರಲ್ಲಿ ಕಾಯಿನ್ ಬಿಡುಗಡೆ ಮಾಡಿದ್ದಾರೆ ಅಂದರೆ ಅದು ನಮ್ಮ ಗಾಂಧಿ ತಾತ ಅವರ ಹೆಸರಲ್ಲಿ, ಗಾಂಧೀಜಿ ರಾಷ್ಟ್ರಪಿತನ ಹೆಸರಲ್ಲಿ ಅತಿ ಹೆಚ್ಚಿನ ಕಾಯಿನ್ಗಳು ಇದುವರೆಗೆ ಬಿಡುಗಡೆ ಆಗಿವೆ. ಇಲ್ಲಿ ಕೂಡಿಸಿರೋಂಥ ಇದು ಒಂದು ಫ್ರೇಮ್ನ ಕ್ರಿಯೇಟ್ ಮಾಡಿದರೆ ಆ ಕಾಯಿನಲ್ಲೂ ಸಹ ಚರಕ ಮತ್ತು ಗಾಂಧಿ ತಾತ ಕೋಲ್ ಹಿಡ್ಕೊಂಡು ನಿಂತಿರೋದು 150ನೇ ವರ್ಷದ ಒಂದು ಡಿಸೈನ್ ಮಾಡಿದ್ದಾರೆ. ತುಂಬ ಅದ್ಭುತವಾದ ಕಾಯಿನ್ ಇದು. ನೋಡಲಿಕ್ಕೆ ಇಡೀ ನಮ್ಮ ಗಾಂಧೀಜಿಯವರ ಪರಂಪರೆಯನ್ನು ಈ ಕಾಯಿನ್ ಕಟ್ಕೊಡುತ್ತೆ.
ಇವತ್ತಿಗೂ ಗಾಂಧೀಜಿಯವರು ವಿಶ್ವದ ಎಲ್ಲೆಡೆ ಮಾನ್ಯರಾಗೋಕ್ಕೆ ಕಾರಣ ಏನಂದರೆ ಅವರ ತತ್ವ ಆದರ್ಶಗಳು ಎಲ್ಲ ಕಾಲಕ್ಕೂ ಒಪ್ಪುವಂಥದ್ದು. ಅದನ್ನೇ ಸಾರ್ವಕಾಲಿಕ ಅಂತಾರೆ. ಆ ಸಾರ್ವಕಾಲಿಕ ತತ್ವ ವಿಚಾರಧಾರೆಯನ್ನು ಅವರು ನಮಗೆ ಸ್ವತಂತ್ರ ಬರೋಕ್ಕೆ ಮುನ್ನ, ಅಂದರೆ ಅವರು ಸೌತ್ ಆಫ್ರಿಕಾದಲ್ಲಿ ಇರುವಾಗಲೇ ಅದನ್ನು ಜನರಿಗೆ ಹೇಳುವಂತಹ ಪ್ರಯತ್ನ ಮಾಡಿದರು. ಎಲ್ಲೂ ಅವರು ತಮ್ಮ ತತ್ವ ಆದರ್ಶಗಳನ್ನ ಬಿಡದೆ ಹೋರಾಟ ಮಾಡ್ತಾನೆ ಕೊನೆಯವರೆಗೂ ಆ ಆದರ್ಶಗಳಿಗಾಗಿನೇ ತಮ್ಮ ಉಸಿರನ್ನು ಚೆಲ್ಲಿದ್ರು. ಇಂತಹ ವಿಶೇಷ ಕಾಯಿನ್ಗಳನ್ನು ಬಿಡುಗಡೆ ಮಾಡೋದು ಕೇಂದ್ರ ಸರ್ಕಾರ ಮಾತ್ರ. ಕೇಂದ್ರ ಸರ್ಕಾರಕ್ಕೆ ಇಂತಹ ಒಂದು ವಿಶೇಷವಾದ ಅವಕಾಶ ಇದೆ. ಇದನ್ನ ರಾಜ್ಯ ಸರ್ಕಾರಗಳು ತಮ್ಮಲ್ಲಿ ಯಾರಾದರೂ ಈ ಥರ ವಿಶೇಷ ವ್ಯಕ್ತಿಗಳು ಅಥವಾ ಸಾಧನೆಗೈದವ್ರನ್ನ ಒಂದು ಕೇಂದ್ರ ಸರ್ಕಾರದ ಗಮನಕ್ಕೆ ತಂದಾಗ ಅಲ್ಲೂ ಮಾಡ್ತಾರೆ. ಇಂತಹ ವಿಚಾರದಲ್ಲಿ ಕರ್ನಾಟಕ ಬಹಳ ಹಿಂದಿದೆ. ಸ್ವತಂತ್ರ ನಂತರ ಇದುವರೆಗೂ ಒಂದೇ ಒಂದು ಈ ರೀತಿ ಬೆಳ್ಳಿ ಕಾಯಿನ್ ಬಿಡುಗಡೆ ಆಗಿರೋದು, ಅದು ಬಸವಣ್ಣನವರ ಕಾಯಿನ್ ಮಾತ್ರ. ಬಸವಣ್ಣವರ ಕರ್ನಾಟಕದ ಇಂತಹ ದೊಡ್ಡ ಇತಿಹಾಸದಲ್ಲಿ ಒಬ್ಬರ ಒಂದು ಕಾಯಿನ್ ಬಿಡುಗಡೆ ಆಗಿರೋದು ನಿಜಕ್ಕೂ ಒಂದು ರೀತಿ ನಮ್ಮ ರಾಜ್ಯವನ್ನು ಕಡೆಗಣಿಸಲಾಗಿದೆ ಅಂತಲೇ ಹೇಳಬೇಕು. ಇಲ್ಲಿ ₹1 ನೋಟನ್ನು ಇಲ್ಲಿ ಇದೆ. ಇದು 1969ರಲ್ಲಿ ಗಾಂಧೀಜಿಯವರ ನೆನಪಿಗಾಗಿ ಬಿಡುಗಡೆಗೊಂಡ ನೋಟ್ ಇದು. ಇದರ ಹಿಂಭಾಗನೂ ನೋಡಬಹುದು ನಾವೀಗ. ಸ್ಮರಣಾರ್ಥವಾಗಿ ಈ ₹1 ನೋಟು ಇವತ್ತಿಗೂ ಸಹ ಸಂರಕ್ಷಿಸಲಾಗಿದೆ. ಇದು ಹಿಂದೆ ಚಲಾವಣೆಯಲ್ಲಿತ್ತು, ಈಗ ನಮಗೆ ಇದು ಸಿಕ್ಕೋಲ್ಲ. ಅದೇ ರೀತಿ 1969ರಲ್ಲಿ ಗಾಂಧೀಜಿಯವರ ನೆನಪಿನಲ್ಲೇ ₹2 ನೋಟನ್ನು ಸಹ ಬಿಡುಗಡೆ ಮಾಡ್ತಾರೆ. ಇದರಲ್ಲಿ ಗಾಂಧೀಜಿಯವರ ಕಾಣಬಹುದು ನಾವು. ಈ ನೋಟನ್ನ ಹಿಂಭಾಗದಲ್ಲೂ ಹೀಗೆ ಇರುತ್ತೆ. ಈ ನೋಟು ಬಹಳ ಸುಂದರವಾಗಿದೆ ನೋಡಲಿಕ್ಕೆ. ಈ ನೋಟು ಇವತ್ತಿಗೆ ಚಲಾವಣೆಗೆ ನಮಗೆ ಸಿಕ್ಕೋಲ್ಲ. ₹2 ಕಾಯಿನ್ ಸಿಗುತ್ತೆ, ಆದರೆ ನೋಟ್ ಸಿಗಲ್ಲ. ಈ ನೋಟು ಗಾಂಧೀಜಿಯವರ ಸ್ಮರಣಾರ್ಥ 1969ರಲ್ಲಿ ಬಿಡುಗಡೆ ಮಾಡಿದ್ರು ಕೇಂದ್ರ ಸರ್ಕಾರ. ಇನ್ನು ₹5 ನೋಟ್ ಸಹ ಇಲ್ಲಿದೆ. ಇಲ್ಲಿ ಕಲರ್ ತುಂಬ ಡಿಫ್ರೆಂಟ್ ಆಗಿದೆ, ಗ್ರೀನ್ ಕಲರ್ ನೋಟ್ ಇದು. ಇವತ್ತಿಗೂ ಗ್ರೀನ್ ಕಲರ್ ನೋಟ್ ಸಿಗುತ್ತೆ ₹5, ಆದರೆ ಇದು ಅದಕ್ಕಿಂತ ಭಿನ್ನವಾಗಿದೆ. 1969ರಲ್ಲೇ ಈ ನೋಟನ್ನು ಬಿಡುಗಡೆ ಮಾಡಲಾಗಿತ್ತು. ಇವತ್ತಿಗೂ ಗಾಂಧೀಜಿಯವರ ನೆನಪಿನಲ್ಲಿ ಏನು ನೋಟ್ ಬಿಡುಗಡೆ ಮಾಡಿದ್ರಲ್ಲ, ಆ ನೆನಪಿನಲ್ಲಿ ಇದನ್ನು ಗುರುತಿಸಲಾಗುತ್ತೆ. ಇವತ್ತಿಗೆ ನಮ್ಗೆ ₹5 ನೋಟ್ ಸಿಕ್ಕಿದ್ರು ಅದರ ಆಕಾರ ಬೇರೆ, ರೂಪುರೇಷೆ ಎಲ್ಲ ಬೇರೆ ಥರ ಇರುತ್ತೆ. ₹10 ನೋಟು ಈ ಕಲರ್ ಸಿಗುತ್ತಾ ಈಗ? ಇಲ್ಲ, ಸಿಗಲ್ಲ. ₹10 ನೋಟು ಇದರಲ್ಲಿ ಇದು ಕಲರ್, ಈ ಕಲರ್ ಸಿಗೋಲ್ಲ ಈಗ. ₹10 ನೋಟ್ ಇವಾಗ ಬಿಡುಗಡೆ ಈಗ ಬೇರೆ ಥರ ಸಿಗುತ್ತೆ. ಇದು 1969ರಲ್ಲಿ ಗಾಂಧೀಜಿಯವರ ಸ್ಮರಣಾರ್ಥ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದ ₹10 ನೋಟ್ ಇದು. ಇದೇ ಕಲರು ಇದೆಲ್ಲ ಈ ರೀತಿ ನಾಣ್ಯದ ಶಾಪ್ಗಳಲ್ಲಿ ಅಥವಾ ನಾಣ್ಯ ಸಂಗ್ರಹ ಮಾಡೋವಂಥವ್ರ ಹತ್ರ ಸಿಕ್ಕುತ್ತೆ ಹೊರತು ಬೇರೆ ಎಲ್ಲೂ ಸಿಕ್ಕೋಲ್ಲ. ಇದು ಗಾಂಧೀಜಿಯವರ ಸ್ಮರಣಾರ್ಥ ಬಿಡುಗಡೆ ಮಾಡಲಾದಂಥ ನೋಟು 1969ರಲ್ಲಿ. ಇವತ್ತಿಗೆ ನಾವು ಇದೇ ಕಲರಲ್ಲಿ, ಇದೇ ಆಕಾರದಲ್ಲಿ, ಸ್ವಲ್ಪ ಚೇಂಜಸ್ ಇರುತ್ತೆ ಇವತ್ತು ಬಂದಿರೋ ನೋಟು. ಬಹದ್ದೂರ್ ಶಾಸ್ತ್ರಿ ಇವರ ಜಯಂತಿ ಸಹ ಇವತ್ತು. ಬಹುತೇಕರು ಗಾಂಧೀಜಿ ಜಯಂತಿಯವರ ಸ್ಮರಣೆಯಲ್ಲಿ ನಾವು ಶಾಸ್ತ್ರಿಗಳನ್ನು ಮರೆಯೋದು ಒಂದು ವಾಡಿಕೆ ಥರ ಆಗಿಬಿಟ್ಟಿದೆ. ಆದರೆ ಶಾಸ್ತ್ರಿಗಳು ಸಹ ಈ ದೇಶಕ್ಕೆ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಜೈ ಜವಾನ್ ಜೈ ಕಿಸಾನ್, ಜೈ ಜವಾನ್ ಜೈ ಕಿಸಾನ್ ಅಂತ ಮಂತ್ರವನ್ನು ಕೊಟ್ಟಿದ್ದಾರೆ. ಇಬ್ಬರು ದೇಶಕ್ಕೆ ಎಷ್ಟು ಮುಖ್ಯ ಅನ್ನೋದನ್ನು ಹೇಳ್ಕೊಟ್ಟಿದ್ದಾರೆ ನಮಗೆ. ಇವತ್ತು ಶಾಸ್ತ್ರಿಗಳ ಬರ್ತ್ಡೇ, ಅದರ ಅಂಗವಾಗಿ ನಾವು ನಿಮಗೆ ಈ ಕಾಯಿನ್ನ ತೋರಿಸ್ತಾ ಇದ್ದೀವಿ ನೋಡಿ. ಶಾಸ್ತ್ರಿಗಳ ಜನ್ಮದಿನೋತ್ಸವದ ಅಂಗವಾಗಿ ಈ ಒಂದು ಕಾಯಿನನ್ನು ಬಿಡುಗಡೆ ಮಾಡಿದ್ದಾರೆ. 2005ರಲ್ಲಿ ಇದನ್ನು ಬಿಡುಗಡೆ ಮಾಡಿರೋದು. ₹100 ಕಾಯಿನು ಮತ್ತು ₹5 ಕಾಯಿನು. ಇದು ಯಾವ ಮೆಟಲಿಂದ ಇದೆ? 100 ರೂಪೀಸ್ ಬಂದು ಬೆಳ್ಳಿ ಕಾಯಿನು,
5 ರೂಪೀಸ್ ಬಂದು ಕಾಪರ್ ನಿಕಲ್. ಕಾಪರ್. ಈ ಎರಡು ಕಾಯಿನ್ ಬಹಳ ವಿಶೇಷವಾಗಿದೆ. ಇದರ ಹಿಂಭಾಗ ಹೇಗಿದೆ ಅಂತ ನೋಡೋಣ. ಇಲ್ಲಿ ಶಾಸ್ತ್ರಿಗಳನ್ನ ಚಿತ್ರಿಸಿದ್ದಾರೆ. ಇಲ್ಲಿ ಚಿಕ್ಕ ಕಾಯಿನಲ್ಲೂ ಅದೇ ಚಿತ್ರಣ ಇದೆ. ಈ ಹಿರಿಯರು ನಮ್ಮ ದೇಶಕ್ಕೆ ನೀಡಿದ ಒಂದು ಸೇವೆಯನ್ನು ಸ್ಮರಿಸಿ ವಿಶೇಷ ಸಂದರ್ಭಗಳಲ್ಲಿ ಈ ರೀತಿ ಕಾಯಿನನ್ನು ಬಿಡುಗಡೆ ಮಾಡ್ತಾರೆ. ಇವತ್ತು ಈ ಕಾಯಿನ್ ಸಹ ಇವತ್ತಿನ ಸಂದರ್ಭಕ್ಕೆ ನೆನೆಸ್ಕೋಬೇಕು. ಗಾಂಧೀಜಿಯವರ ಜೊತೆ ಶಾಸ್ತ್ರಿಗಳು ಸಹ ಈ ಅಕ್ಟೋಬರ್ 2ರಂದು ನೆನಪು ಮಾಡ್ಕೋತೇವೆ ನಾವೆಲ್ಲರೂ. ಹಾಗಾಗಿ ನಾವು ನಿಮಗೆ ಇವತ್ತು ವಿಶೇಷವಾಗಿ ಇವರ ಹೆಸರಲ್ಲಿ ಕಾಯಿನ್ ಬಿಡುಗಡೆ ಆದದ್ದು ಆ ಸಂದರ್ಭ ಎರಡು ಹೇಳ್ತಾ ಇದ್ದೀವಿ. ಅತಿ ಹೆಚ್ಚು ಕಾಯಿನ್ ಬಿಡುಗಡೆ ಆಗಿರೋದು ರಾಷ್ಟ್ರಪಿತನ ಹೆಸರಲ್ಲಿ. ಅದು ಬಿಟ್ಟರೆ ಶಾಸ್ತ್ರಿಯವರ ಹೆಸರಲ್ಲಿ 2005ರಲ್ಲಿ 2 ಕಾಯಿನ್ ಮಾತ್ರ ಬಿಡುಗಡೆ ಆಗಿದೆ. ಆ ನಂತರ ಯಾವುದೇ ಕಾಯಿನ್ ಇವರ ಹೆಸರಲ್ಲಿ ಬಿಡುಗಡೆ ಆಗಿಲ್ಲ. 2005ರಲ್ಲಿ 100 ರೂಪೀಸ್ ಮತ್ತು 5 ರೂಪೀಸ್ ಕಾಯಿನ್ ಬಿಡುಗಡೆ ಆಗಿದೆ. ಇದು ನೋಡಲಿಕ್ಕೆ ತುಂಬ ಸುಂದರವಾಗಿರುವಂತಹ ಕಾಯಿನ್. ಇದು ಎಲ್ಲ ಕಾಲಕ್ಕೂ ಅವರ ಸ್ಮರಣೆಯನ್ನು ನಮಗೆ ಕೊಡ್ತಾನೆ ಇರುತ್ತೆ. ಈ ಕಾಯಿನ್ ವಿಶೇಷ ಏನಂದರೆ ಶತಮಾನಗಳು ಕಳೆದರೂ ಆ ಕಾಯಿನ್ ಅವತ್ತಿನ ಚರಿತ್ರೆ, ಅವತ್ತಿನ ಕಾಲಘಟ್ಟ, ಅವತ್ತು ಅವರು ಸಲ್ಲಿಸಿದ ಸೇವೆ, ಜನಜೀವನ ಎಲ್ಲವನ್ನೂ ಹೇಳುತ್ತೆ. ಅಂತಹ ಹಲವಾರು ಕಾಯಿನ್ಗಳು ನಮ್ಮ ಈ ದೇಶದಲ್ಲಿ ಆಗಿ ಹೋಗಿವೆ, ವಿಶ್ವದಲ್ಲೇ ಆಗಿ ಹೋಗಿವೆ. ಇವತ್ತಿಗೆ ಶಾತವಾಹನರು ಅವರಿಂದ ಹಿಡಿದು ಗುಪ್ತರು, ಚಂದ್ರಗುಪ್ತ, ಕರ್ನಾಟಕದ ಕೃಷ್ಣದೇವರಾಯ ಇವರೆಲ್ಲರೂ ಈ ಥರ ಕಾಯಿನ್ ಮೂಲಕ ತಮ್ಮ ನೆನಪನ್ನು ಉಳಿಸಿ ಹೋಗಿದ್ದಾರೆ. ಅದೇ ರೀತಿ ನೆನಪನ್ನು ನಾವು ಗಾಂಧೀಜಿಯವರ ನೆನಪು ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ನೆನಪನ್ನು ಸಹ ಈ ಕಾಯಿನ್ಗಳ ಮೂಲಕ ಎಲ್ಲ ಕಾಲಕ್ಕೂ ಶತಮಾನಗಳಿಗೂ ನೆನೆಯುವ ಅವಕಾಶ ಇದೆ. ವೀಕ್ಷಕರೇ, ನಾನಂತೂ ಯಾವುದೋ ಲೋಕಕ್ಕೆ ಹೋಗ್ಬಿಟ್ಟಿದ್ದೆ. ಆ ರಾಜ ಆ ಕಾಯಿನ್ ಯಾಕೆ ಮಾಡಿದ್ರು, ಅವತ್ತಿನ ಕಾಲಘಟ್ಟ ಹೇಗಿತ್ತು, ಅವ್ರು ಎಲ್ಲಿಂದ ಬಂದರು, ಅವ್ರ ಸಂಸ್ಕೃತಿ ಏನು, ಅವತ್ತಿನ ಜನ ಯಾವ ರೀತಿ ಬದುಕ್ತಾ ಇದ್ರು, ಇದನ್ನೆಲ್ಲ ತಿಳ್ಕೊಳ್ಬೇಕು ಅನ್ನೋ ಕುತೂಹಲ ನನಗಂತೂ ಬಹಳ ವರ್ಷದಿಂದ ಇತ್ತು. ಆದರೆ ಈ ನಡುವೆ ಏನು ಬ್ಯುಸಿ ಶೆಡ್ಯೂಲಲ್ಲಿ ನಾವು ಆ ಕಡೆ ಮರ್ತೋಗ್ಬಿಟ್ಟಿರ್ತೀವಿ. ಇವತ್ತು ಕೀರ್ತಿ ಸರ್ ಈ ಎಲ್ಲ ವಿಚಾರಗಳನ್ನ ತುಂಬ ವಿಶದವಾಗಿ ನಮಗೆ ಹೇಳಿಕೊಟ್ರು. ಈ ಕಾಯಿನ್ಗೆ ಒಂದು ಭಾಷೆ ಇರುತ್ತೆ ಅಂತ ಅವ್ರು ಹೇಳಿದ್ರು. ಅದು ಖಂಡಿತ, ಅದು ಸೈಲೆಂಟಾಗಿ ಮಲಗಿದೆ ಒಂದು ಕಡೆ, ಆದರೆ ಎಷ್ಟೋ ಇತಿಹಾಸಗಳು ಅದಕ್ಕೆ ಗೊತ್ತಿದೆ. ಅದ್ರ ಮೇಲೆ ಚಿತ್ರಿಸಿ ಹೋಗಿದ್ದಾರೆ, ಕೆತ್ತಿ ಹೋಗಿದ್ದಾರೆ. ಅವರಿಲ್ಲ ಇವತ್ತು ಭೌತಿಕವಾಗಿ, ಆದರೆ ಅವರು ಸಾಧಿಸಿದ ಸಾಧನೆಗಳು, ಅವತ್ತಿನ ನೋವು, ಆಕ್ರಂದನ, ಅಥವಾ ಒಬ್ಬರ ಮೇಲೆ ಒಬ್ಬರು ದಬ್ಬಾಳಿಕೆ ಆಗಿದ್ದಾಗಿರ್ಬೋದು, ಏನೋ ಅವತ್ತಿನ ಏನೇನು ನಡೆದಿತ್ತೋ ಅವೆಲ್ಲದಕ್ಕೂ ಅವು ಸಾಕ್ಷಿಯಾಗಿ ನಿಂತಿದ್ದಾವೆ. ಅದು ಒಳ್ಳೆಯದಕ್ಕೂ ಸಾಕ್ಷಿಯಾಗಿದೆ, ಬೇಜಾರು ವಿಚಾರಗಳಿಗೂ ಸಾಕ್ಷಿಯಾಗಿದೆ. ಒಟ್ಟಿನಲ್ಲಿ ನಾವಿಲ್ದಿದ್ರು ನಾವು ಏನು ಸೃಷ್ಟಿಸಿರ್ತೀವಲ್ಲ ಅವು ಮುಂದಿನ ಪೀಳಿಗೆಗೆ ಒಂದು ವಿಚಾರಗಳನ್ನು ಮುಟ್ಟಿಸ್ತಾನೆ ಇರುತ್ತೆ. ನನಗಂತೂ 1ನೇ ಸೆಂಚುರಿಯಿಂದ ಇವತ್ತಿನವರೆಗೂ ಆ ಕಾಯಿನ್ ಜರ್ನಿ ನೋಡಿದ್ರೆ, ನಾವು ಮಾಡ್ಕೊಂಡು ಬಂದವಲ್ಲ ಇದುವರೆಗೂ ಜರ್ನಿನ, ಅದು ಮನುಷ್ಯ ಒಂದು ಕಡೆ ನಿಲ್ಲಲ್ಲ, ಅವನು ಸಂಚಾರ ಮಾಡ್ತಾನೆ ಇರ್ತಾನೆ. ಅವನ ಮೂಲ ಎಲ್ಲಿ ಅನ್ನೋದೇ ಗೊತ್ತಾಗೋದಿಲ್ಲ, ಆ ಮಟ್ಟಕ್ಕೆ ಸಂಚಾರ ಆಗಿದೆ. ಆ ಸಂಚಾರ ಮಾಡುವಾಗ ಅವನ ಅಸ್ತಿತ್ವಕ್ಕಾಗಿ ಹೋರಾಟ ಮಾಡ್ತಾನೆ ಇರ್ತಾನೆ. ಆ ಹೋರಾಟದಲ್ಲಿ ಅಂದರೆ ಒಳ್ಳೆಯದು ಕೆಟ್ಟದ್ದು ಅಸ್ತಿತ್ವವೇ ಮುಖ್ಯ ಅಲ್ಲಿ. ಆ ರೀತಿ ಒಂದು ಜರ್ನಿ ಇವತ್ತು ನಮಗೆ ಸರ್ ತೋರಿಸ್ಕೊಟ್ಟಿದ್ದಾರೆ. ಆ ಕಾಯಿನ್ಗಳ ಮೂಲಕ ನಾವು ತಿಳ್ಕೊಂಡಿದ್ದೀವಿ. ಈ ಕಾಯಿನ್ ನಮಗೆ ಇತಿಹಾಸ ಹೇಳ್ಕೊಟ್ಟಿದೆ. ಅಂದರೆ ಇತಿಹಾಸ ತಿಳ್ಕೊಳ್ಳಿಲ್ಲ ಅಂದರೆ ನಾವು ಹೊಸದನ್ನು ಸೃಷ್ಟಿಸೋಕ್ಕಾಗಲ್ಲ ಅಂತ ಹೇಳಿ ಅಂಬೇಡ್ಕರ್ ಹೇಳ್ತಾರೆ. ಆದ್ದರಿಂದ ನಾವು ಇವೆಲ್ಲ ತಿಳ್ಕೊಂಡು ಏನು ಹಿಂದೆ ಕೆಟ್ಟದ್ದು ಗಟ್ಟಿಸಿತ್ತು ಅದನ್ನು ತಡೆಯೋಕ್ಕೆ ಈ ಕಾಯಿನ್ಗಳ ಮೂಲಕ ನಾವು ಒಂದು ಮೌನವಾದ ಪಾಠ ಹೇಳ್ಕೊಡ್ತಿದೆ. ಆ ಪಾಠವನ್ನು ನಾವು ಕಲಿಬೇಕಾಗಿದೆ.
ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ಮುಂದೆ ವಿಶೇಷ ಸ್ಟೋರಿಗಳೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತಾ ಇರ್ತೀನಿ. ಅಲ್ಲಿವರೆಗೂ ಸಿಯಾನ್ ಚಾನೆಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನಮಸ್ಕಾರ. ಮಾಧ್ಯಮ ಹೊಸದಾಗಿ ನೀವು ಪ್ರಾರಂಭ ಮಾಡ್ತಾ ಇದ್ದೀರಿ. ಮಾಧ್ಯಮಗಳು ನಿಜದ ನಿಲುವಿಗೆ ಹಿಡಿದ ಕೈಗನ್ನಡಿಯಾಗಿದ್ದಾಗ ಮಾತ್ರ ಅದು ಸಾಮಾನ್ಯ ಜನರಿಂದ ಹಿಡಿದು ಅಸಾಮಾನ್ಯ ಜನರ ಕಷ್ಟ ಸುಖಗಳಿಗೆ, ನೋವು ನಿಲುವುಗಳಿಗೆ, ಅವರ ಆದರ್ಶಗಳಿಗೆ, ಆಲೋಚನೆಗಳಿಗೆ ಪೂರಕವಾಗಿ ನಿಮ್ಮ ಈ ಮಾಧ್ಯಮ ಕೆಲಸ ಮಾಡೋದೇ ಆದಾಗ ನಿಜಕ್ಕೂ ನಿಮಗೂ ಒಂದು ಸಂತಸ ಆಗುತ್ತೆ. ಮಾಧ್ಯಮದಿಂದ ಬರೋಂಥದ್ದು ಜನರ ಮತ್ತು ವ್ಯವಸ್ಥೆಯ ಮಧ್ಯಮವಾಗಿ ಕೆಲಸ ಮಾಡಿದ್ರೆ ನಿಜಕ್ಕೂ ನಿಜವಾದ ಮಾರ್ಗಸೂಚಿ ಆಗ್ತದೆ. ಆ ಮಾರ್ಗಸೂಚಿ ಎಲ್ಲರ ಬಾಳ ಬೆಳಗುವ ಕಾರ್ಯ ನಿಮ್ಮ ಚಾನಲಿಂದ ಆಗಬೇಕನ್ನೋ ಆಶಯ ಆಗಿದೆ. ನಿಜಕ್ಕೂ ನೀವು ಈ ಕಾರ್ಯವನ್ನು ಕೈ ಎತ್ಕೊಂಡು ಸಮಾಜಮುಖಿಯಾಗಿ ಆಲೋಚನೆ ಮಾಡಬೇಕನ್ನೋ ಮನಸ್ಥಿತಿ ಉಳ್ಳವರಾಗಿದ್ದೀರಿ. ನಿಮ್ಮ ಮನಸ್ಸಿಗೆ ಪೂರಕವಾದಂಥ ಕೆಲಸ ಮಾಡಿದ್ರೆ ಭಗವಂತ ಸಾಕ್ಷಿಯಾಗಿ ನಿಮಗೆಲ್ಲ ಅಭಿವೃದ್ಧಿ ಆಗ್ತದೆ. ನೀವು ಅಂದ್ಕೊಂಡ ಕೆಲಸ ನಿಜಕ್ಕೂ ಶ್ರೇಯಸ್ಸಾಗತ್ತೆ. ಶ್ರೇಯಸ್ಸಾಗಬೇಕು, ಎಲ್ಲರ ಶ್ರೇಯಸ್ಸಿಗೆ ನಾವು ಶುಭ ಕೋರಬೇಕು. ಆ ಶುಭ ಕೋರುವ ಕಾರ್ಯ ನಿಮ್ಮ ಈ ಚಾನಲಿಂದ ಆಗಲಿ ಅನ್ನೋ ಆಶಯವನ್ನು ವ್ಯಕ್ತ ಮಾಡಿ, ಆ ದಯಾಮಯನಾದ ಮಂಗಲಮೂರ್ತಿ ನಿಮ್ಗೆ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ನಮ್ಮ ಈ ಶುಭ ಕಾಮನೆಗಳನ್ನ ಹೇಳ್ತೇವೆ. ತುಂಬ ಸಂತೋಷ. ನಾನು ಕನ್ನಡಿಗಳು. ಮೈಸೂರು ಸ್ಯಾಂಡಲ್ ಸೋಪ್ ನಮ್ಮ ಕನ್ನಡ ನಾಡಿನ ಅಸ್ಮಿತೆ. ನಾನು ಬಳಸೋದು ಈ ಸೋಪ್, ನೀವು ಬಳಸಿ. ನಮ್ಮ ಕನ್ನಡತನವನ್ನು ಉಳಿಸಿ. ಜೈ ಕರ್ನಾಟಕ.